ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಬನ್ನಿ ಗಲಾತ್ಯ ಪತ್ರಿಕೆಯನ್ನ ಕಲಿಯೋಣ. 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತಿದೆ, ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಪ್ರೀತಿಯ ದೇವಜನರೇ, ಈ 1ನೇ ಅಧ್ಯಾಯದಲ್ಲಿ 24 ವಾಕ್ಯಗಳನ್ನು ನಾವು ನೋಡ್ತೀವಿ. ಗಲಾತ್ಯ ಪತ್ರಿಕೆಯನ್ನ ಅಪೊಸ್ತಲನಾದಂಥ ಪೌಲನು ಗಲಾತ್ಯ ಸಭೆಗೆ ತಾನು ಸುವಾರ್ತೆನ ಸಾರಿ ಸ್ಥಾಪಿಸಿದಂಥ ಆ ಪಟ್ಟಣದಲ್ಲಿದ್ದಂಥ ಯೇಸುವನ್ನ ನಂಬಿದಂಥ ಗುಂಪಿನ ಜನರಿಗೆ ಇದನ್ನ ಬರೆಯುವನಾಗಿದ್ದಾನೆ. ನಾವು ನೋಡುವಂಥದ್ದಾದರೆ ಈ 1ನೇ ಅಧ್ಯಾಯದಲ್ಲಿ ಅವರು ತಪ್ಪಾದ ಸುವಾರ್ತೆಯನ್ನ ಹಿಡಿದಿರುವುದರಿಂದ, ಬೇರೆ ಕೆಟ್ಟ ಬೋಧನೆಗಳನ್ನು ಅವ್ರು ನಂಬಿದ್ದರಿಂದ, ಸುಳ್ಳಾದ ಬೋಧನೆಯ ಕಡೆಗೆ ಹೋಗಿದ್ದರಿಂದ ಅಪೊಸ್ತಲನಾದಂಥ ಪೌಲನು ಅವರನ್ನ ಎಚ್ಚರಿಸುವುದಕ್ಕೆ ಇದನ್ನು ಬರೆಯುವನಾಗಿದ್ದಾನೆ. ಪ್ರೀತಿಯ ದೇವಜನರೇ, ಇವತ್ತು ಮನುಷ್ಯ ಕುಲಕ್ಕೆ ರಕ್ಷಣೆ ಯಾವುದರಿಂದ ಅಂದರೆ ಯೇಸು ಕ್ರಿಸ್ತನಿಂದ. ಯೇಸು ಕ್ರಿಸ್ತನು ಮಾತ್ರನೇ ಮನುಷ್ಯರನ್ನ ಪಾಪದಿಂದ, ಮಾಂಸದ ಆಲೋಚನೆಗಳಿಂದ, ಲೋಕದ ದುರಾಶೆಯಿಂದ, ಎಲ್ಲ ಕೆಟ್ಟ ಸ್ವಭಾವಗಳಿಂದ, ಈಗಿನ ದುಷ್ಟ ಯುಗದೊಳಗಿಂದ, ಪಾಪದಿಂದ ನಮ್ಮನ್ನು ಬಿಡಿಸುವನಾಗಿದ್ದಾನೆ. ಯಾಕೆ ಯೇಸು ಸ್ವಾಮಿ ಮಾತ್ರನೇ ಬಿಡಿಸುವುದಕ್ಕೆ ಸಾಧ್ಯ ಅಂದರೆ, ಆತನನ್ನು ನಂಬುವಂಥ ಪ್ರತಿಯೊಬ್ಬರಿಗೋಸ್ಕರನೂ ಕೂಡ ಆತನು ಶಿಲುಬೆಯ ಮೇಲೆ ಅವರ ಪಾಪಗಳಿಗೋಸ್ಕರ ಪ್ರಾಣವನ್ನು ಕೊಟ್ಟವನಾಗಿದ್ದಾನೆ. ಆದುದರಿಂದ ಯೇಸು ನನಗೋಸ್ಕರ ಆ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಿದ್ದಾನೆ ಎನ್ನುವುದನ್ನು ನೀವು ನಂಬುವಂಥದ್ದಾದರೆ ಆತನಿಂದ ನಾವು ಬಿಡುಗಡೆಯನ್ನು, ಜೀವವನ್ನು ಹೊಂದಿಕೊಳ್ಳೋಣ. ದೇವರಿ 1ನೇ ಅಧ್ಯಾಯದಿಂದ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.